ಭೂತ್ನಾಳ್ ಕೆರಿ ಗಾಯ್ಸ್ ಇಲ್ಲೇನು ಮೊಸಳೆ ಸದೇವನ ಪಾಪ ಗಾಯ್ಸ್ ತಾಬರ್ ಮಳೆ ಹೊಡ್ಯತ್ವ ಇಲ್ಲಿ ನಾವು ಹಳ್ಳಿ ನಿಂತು ಚಂದಾಗೆ ಬ್ಯಾಡ ತೆಳಗೆ ಒಳಗೆ ಓಡತ್ತಂತೆ ಒಳಗೆ ಓಡ್ಯಾನ ಅವರು ಕರೆಕ್ಟ್ ಟೈಮಿಗೆ ಬಾಗಿಲು ಹಾಕ್ಬಿಟ್ರು. ಇವ ರಘುವೀರ್ ದೇಸಾಯಿ ಅವ್ರ ತಮ್ಮನ ಅವನ ಮಗ ಅವ ಅದನಲ್ಲ ಇಲ್ಲಿ ನೋಡ್ರಿ ಬಿರಿಯಾನಿ ತಂದು ಕೊಟ್ರಣ. ಎಲ್ಲರೂ ನಾಯಿ ಸಾಕು ಅಲ್ಲತ್ತಿರಲ್ಲ ನೋಡ್ರಿ, ನಾಯಿ ತಂದಿನಿ ನಿಮಗೋಸ್ಕರ. ನಾಯಿ ಸಾಕಲ್ಲತ್ತಿರ ಎಲ್ಲರೂ ನೋಡ್ರಿ ಹೆಂಗ ನಾಯಿ. ಇವತ್ತು ಯಾಕೋ ಓಪನ್ ಇತ್ತು, ಪಟ ಅಂತ ಹೇಳಿ ಒಂದು ಫೋಟೋ ತೊಗೊಂಡ್ವಿ. ರೀಲ್ಸ್ ಮಾಡೋಕೆ ಇವಾಗ ಟೈಮ್ ಇಲ್ಲ, ಯಾಕಂದ್ರೆ ನನಗೆ ಮನಸ್ಸಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ಜಸ್ಟ್ ಪ್ರೋಟೀನ್ ತಿಂದು, ಅಂದರೆ ಕಾಳುಗಳು ಅವು ತಿಂದು ಅದರಿಂದ ಏನೋ ಆಗ್ತದಂತಾರೆ, ಆದರೆ ಅದು ನನಗೆ ಆಗ್ತಿಲ್ಲ. ಅಂದರೆ ದಪ್ಪ ಆಗ್ತಾರೆ, ಅದು ಆಗ್ತಾರೆ ಅಂತಾರೆ. ಏನಿಲ್ಲ ಗೈಸ್, ನಮ್ಮ ಹುಟ್ಟಳಿ ಗುಣ ಹೋಗುತ್ತಾ ನಾಲ್ಕು ದಪ್ಪ ಆಗಲಿಕ್ಕೆ ಇದಕ್ಕೆ. ಬರೀ ಇವಾಗ ಡೈರೆಕ್ಟ್ ಇದಕ್ಕೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗಿ ಇನ್ನೊಂದಿಷ್ಟು ಕೆಲಸಗಳದಾವ, ಕೆಲಸ ಮಾಡ್ಕೋಬೇಕು. ಇವಾಗ ಲೇಟ್ ಆಗಿದೆ ಇಲ್ಲಿ. ಮೊದಲ ಆದಷ್ಟು ಬೇಗ ಹೋಗ್ಬೇಕು, ಆದಷ್ಟು ಬೇಗ ಹೋಗ್ಬೇಕು ಗೈಸ್. ಇನ್ನೇನು ನಾಷ್ಟ ಎಷ್ಟೇನು ಮಾಡಿಲ್ಲ ಗೈಸ್, ಇದು ಅಲ್ಲೇ ಊಟ ಮಾಡಿದ್ರಾಯ್ತು. ಸ್ವಲ್ಪ ಡ್ಯೂಟಿನೂ ಮಾಡಬೇಕು. ಫಸ್ಟ್ ಭಾಳ ದಿನ ಆಯ್ತು, ಮತ್ತು ಡ್ಯೂಟಿ ಹೋಗಿಲ್ಲ, ಮತ್ತು ಓಡಾಡ್ತಾರೆ. ಅದ್ರ ಸಲುವಾಗಿ ಬೇಗ ಡ್ಯೂಟಿ ಮಾಡಬೇಕು. ಬೈ ಇವಾಗ ಡೈರೆಕ್ಟ್ ಹೋಗಿ ಕಾಲೇಜಿಗೆ ಸಿಗ್ತೀನಿ ನಿಮಗೆ. ನಮ್ಮ ಕ್ರಾಶ್ ಬಾಯ್ ಅಂತ ಚಂತನ ಫೋನ್ ಹಚ್ಚಿ ಬಾ ಸಾಕು ಮೇಡೇನ ಬಟ್ ಹೋಗಮ್ಮಂತ ಗೈಸ್. ಅಲ್ಲಿಂದ ಮುಂಜಾನೆಯಿಂದ ಮಧ್ಯಾಹ್ನ ತನಕ ಡ್ಯೂಟಿ ಮಾಡಿಸ್ಕೊಂಡು ಉದ್ರಿ ದುಡಿದು ಇವಾಗ ಸಿದ್ಧ ಊಟಕ್ಕಂತೇಳಿ ಬಂದಿದೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹುರ್ಕೋತಾರೆ ನಾ ಮುಂಚೆ ಸಂಜೆ ಡ್ಯೂಟಿ ಮಾಡ್ತಲ್ಲ. ಗೈಸ್ ನಾವು ಮುಂಜಾನೆ ಮಧ್ಯಾಹ್ನ ಡ್ಯೂಟಿ ಮಾಡ್ತೀನಿ, ಬಟ್ ಇವ್ರು ಯಾರಿಗೂ ಕಾಣಲ್ಲ. ಇನ್ವಿಸಿಬಲ್ ಇರ್ತೀನಿ ಆ ಟೈಮ್ದಾಗ ನಾನು. ಇವಾಗ ಊಟ ಮಾಡೋಣ ಗೈಸ್. ಭಾಳ ಕೆಟ್ಟ ಮುಂಜಾನೆ ಊಟ ಮಾಡೋಣ. ಗೈಸ್ ನಮ್ಮ ಕಾಲೇಜ್ದಾಗ ಹೊಸ ಬೆಂಚ್ ಬಂದವ. ಏನಾಗ್ಯದ ಸರ್? ನೀವೇನಾದ್ರೂ ಇದ್ರೆ ಅವ್ರು ಹೇಳ್ಬಿಟ್ಟಿದ್ರು. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಗೈಸ್ ಇವಾಗ ಒಂದಿಷ್ಟು ಊಟ ಮಾಡೋಣ ಅಂತ ಊಟ ಮಾಡ್ಬಿಟ್ಟು ಸಿಗ್ತೀವಿ ಅಂತ ನಿಮ್ಗೆ. 12 seconds later. ಗೈಸ್ ಇವತ್ತ ನಾವು ಜಸ್ಟ್ ಶಿಸ್ತು ತಾಬರ್ ತಗೋ ಊಟ ಮಾಡೀನಿ. ಇವ ರಘುವೀರ್ ದೇಸಾಯಿ ಅವ್ರ ತಮ್ಮನ ಅವನ ಮಗ. ಹಾಯ್ ಗಾಯ್ಸ್, ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ ಓಮನ್ ಕಂಟ್ರಿಯಲ್ಲಿ ಇದ್ದೀನಿ. ಅದನ್ನಲ್ಲ ಇಲ್ಲಿ ನೋಡ್ರಿ ಬಿರಿಯಾನಿ ತಂದ್ಕೊಡ್ರನ್ ಗೈಸ್. ಬಿರಿಯಾನಿ ತಂದ್ಕೊಡ್ರ ಇವಾಗ ತಂದ್ಕೊಡ್ರ. ಊಟ ಶಿಸ್ತಾಗೆ ಅದಕ್ಕೆ ಅವನಿಗೆ ಪನಿಷ್ಮೆಂಟ್ ಅಂದ್ರೆ ಡ್ಯಾನ್ಸ್ ಕುಣಿಬೇಕು. ಈಗ ಡ್ಯಾನ್ಸ್ ಕುಣಿತೀನಿ, ಇವಾಗ ಡ್ಯಾನ್ಸ್ ನೋಡ್ರಿ. ಜಸ್ಟ್ ಕಾಪಾಡ್ಕೊಂಡು ಊಟ ಮಾಡಿ ಮಾಡಿ ಅಟ್ಟಾರು ಮಾತಾಡ್ತೀವಿ. ಇದು ಬೇರೆ ಲವರ್ಸ್ ಅದು ಪಟ ಮಾಡೋದಾಗ ಸಪಾಸ ಮಾಡ್ತೀನಿ ಗೈಸ್. ಆಮೇಲೆ ಸಿಗ್ತೀನಿ ಅಂತ ಗೈ ಜೈಕರ್ ಮತ್ತೆ. ಗೈಸ್ ತಾಬರ್ ಮಳೆ ಹೊಡ್ಯತ್ವ ಇಲ್ಲಿ ನಾವು ಹಳ್ಳಿ ನಿಂತು ಚಂದಾಗೆ ಬ್ಯಾಡ ತೆಳಗೆ ಒಳಗೆ ಓಡತ್ತಂತೆ ಒಳಗೆ ಓಡ್ಯಾನ ಅವರು ಕರೆಕ್ಟ್ ಟೈಮಿಗೆ ಬಾಗಿಲು ಹಾಕ್ಬಿಟ್ರು. ಇಂಥವೆಲ್ಲ ಆಗ್ತಾ ಇರ್ಬೇಕು ಗೈಸ್. ತಾಬರ್ ಮಳೆ ಹೊಡ್ಯಕತ್ತ ಗೈಸ್. ಸ್ವಲ್ಪ ಒಂದಿಷ್ಟು ರೀಲ್ಸ್ ಮಾಡೋಕಂತ ಬಂದಿದ್ದೀವಿ ಇಲ್ಲಿ. ತಾಬರ್ ಮಳೆ ಹೊಡ್ಯತ್ತ, ಅದಕ್ಕೆ ಇಲ್ಲಿ ಗುಡಿ ಮೇಲೆ ಕೂತೀವಿ ನೋಡ್ರಿ. ಹೊರಗೆಲ್ಲ ಮಳೆ ಹೆಂಗೆ ಹೊಡ್ಯತ್ತ ನಿಮ್ಗೆ ಕಾಣತ್ತೆ ಇಲ್ಲ? ಕಂಡವರ್ ಸ್ಪೀಡ್ ಹೊಡ್ಯಾಕತ್ತಿತ್ತು. ವಿಡಿಯೋ ಮಾಡೋಣ ಗಪ್ಪಾಯ್ತು ನೋಡಿ ಗೈಸ್. ಇವಾಗ ಗೈಸ್ ಒಂದಿಷ್ಟು ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡ್ಕೊಳಕ್ಕೆ ಆಮೇಲೆ ಸಿಗ್ತೀನಿ ನಿಮ್ಗೆ ಗೈಸ್. ಅಲ್ಲಿಂದ ಉದ್ರಿ ಎಲ್ಲ ತಿರುಗಾಡಿ ಮಾಡಿ ಮಳೆ ನಿಂತದೆ. ಇವಾಗ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಕೆ ಬಂದ್ವಿ. ಅಂದರೆ ಸಸ್ತಾನಾಶ ಮಾಡಕ್ಕೆ ಬಂದ್ವಿ ನೋಡ್ರಿ. ಶಂಕರಲಿಂಗ ಸಿದ್ಧಲಿಂಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬರೀ ಗೈಸ್ ಕಡಬಡೋದು ಸಸ್ತಾನಾಶ ಮಾಡೋಣ ಅಂತ. ಸಂಜೆ ಕಡೆ ಇವ ನಮ್ಮ ಸುನಿ ಇರ್ತಾನೆ ಅಂದನ ಇಲ್ಲಿ ಇದ್ನಂದ್ರೆ ಇದಕ್ಕೆ ಒಂದು ಸ್ವಲ್ಪ ತಿರುಗಾಡಕೊಂಬಾರಲ್ಲತ್ತೀವಿ. ಏನು ಮಾಡ್ತಾನೆ ಯಾರಿಗೂ ಗೊತ್ತು ಗೈಸ್. ಅವ ನೋಡಮಂತ ಬಂದ್ರಂದ್ರೆ ತಿರುಗಾಡಕೊಂಬಂತ
ರೂಟ್ ಎಕ್ಸ್ಪ್ಲೋರ್ ಮಾಡೋಕೆ ಮತ್ತು ತಿರುಗಾಡಕ್ಕೆ ಸುಮ್ಮ ಮನೆಗೆ ಬೇಸರ ಆಗುತ್ತಲ್ಲ ಅದಕ್ಕೆ ರೌಂಡ್ ಹೊಳ್ಳಿ ಹೋಗಮ್ಮ. ಎಲ್ಲರೂ ನಾಯಿ ಸಾಕು ಅಲ್ಲದಿರಲ್ಲ ನೋಡ್ರಿ, ನಾಯಿ ತಂದಿನಿ ನಿಮಗೋಸ್ಕರ. ನಾಯಿ ಸಾಕಲ್ಲತ್ತಿರ ಎಲ್ಲರೂ ನೋಡ್ರಿ ಹೆಂಗ ನಾಯಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸುಮ್ಮನೆ ಕಾಮಿಡಿ ಮಾಡಿದೆ ಗೈಸ್. ನಾಯಿ ಸಾಕೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಬಾಡಿಗೆ ಮನೆಗಿದ್ದೀವಿ. ಸ್ವಂತ ಮನೆ ಮಾಡಿದ್ರೆ ನಾಯಿ ಸಾಕ್ತೀನಿ ಗೈಸ್. ಇಲ್ಲಿ ಬಾಡಿಗೆ ಮನೆ ಎಲ್ಲ ಅಲೋ ಇರಲ್ಲ, ಬೆಕ್ಕ ನಡೀತದೆ, ಬಟ್ ನಾಯಿ ನಡೆಯಲ್ಲ. ಅದ್ರ ಸಲುವಾಗಿ ನೋಡ್ರಿ ಹೆಂಗ ನಾಯಿ ಹೆಂಗದ ಕಾಮೆಂಟ್ ಮಾಡಿರಿ. ನೀವು ಭಾಳ ಹೇಳಿದ್ರೆ ಅಂದ್ರೆ ತರಮತ್ತ ಆದ್ರೆ ಅಲ್ಲೆಲ್ಲ ಸ್ವಂತ ಮನೆ ಮಾಡಿದಾಗ ಅಲ್ಲಿ ತನಕ ತರಂಗಿಲ್ಲ ಗೈಸ್. ಡಾಗಿಡೋನ್ ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ, ರಾವಣ ಎಬ್ಬಲಿ ನಾನು. ಗೈಸ್ ಅಲ್ಲಿಂದ ಬಂದು ಸೀದಾ ಹೊರಗಡೆ ಹೊಂಟಿದ್ವಿ. ನಿನ್ನೆ ಹೋಗಿದ್ವಿ ಬಟ್ ಆಗಲಿಲ್ಲ ಕೆಲಸ, ಯಾಕಂದ್ರೆ ಮಳೆ ಇದ್ದ. ಇವತ್ತು ಸೂರ್ಯ ಅಣ್ಣ ಹೊರಗೆ ಬಂದಾನ, ಎಲ್ಲ ವೆದರ್ ಅಂತೂ ಫುಲ್ ಕ್ಲೀನ್ ಆಗ್ಯದ. ಅದ್ರ ಸಲುವಾಗಿ ಸುಮ್ಮ ಹೊರಗೆ ಒಂದೆರಡು ರೌಂಡ್ ತಿರುಗಾಡ್ಕೊಂಬರಮ್ಮ ಅಂತ ಹೊಂಟಿವಿ ಗೈಸ್. ನಾನು ಹೇರ್ ಸೆಟ್ ಮಾಡ್ಕೊಂಡಿಲ್ಲ ನೋಡ್ರಿ, ಬರ್ರಿ ನಮಗೆ ಹೇರ್ ಸೆಟ್ ಹಿಂಗೆ ಹೊಡೆದು ನಮ್ಗೆ ಹೋಯ್ತು. ಪಟ ಅಂತ ಹೇಳಕ್ಕೆ ಹೋಗಮ್ಮ ಅಂತ ನಮ್ಮ ಸಿಗ್ಲಿಂಗ್ ಬಂದಿತ್ತು ನಾನು ತೆಳಗ ಹೋಗಮ್ಮ ಗೈಸ್. ಅಲ್ಲಿಂದ ನಮ್ಮ ದೋಸ್ತನ ರೂಮಿಗೆ ಬಂದಿದ್ದೆ. ದೊಕ್ಕೋಲಾಗತ್ತ ನಾವು ನಮ್ಮ ದೋಸ್ತನ ರೂಮಿಗೆ ಬಂದಿದ್ದೆ ಗೈಸ್. ನಮ್ಮ ದೋಸ್ತನ ರೂಮಿನ ಹಾಲತ್ ನೋಡ್ರಿ. ಓ ಗೈಸ್, ಇಷ್ಟು ರೂಮಿಗೆ 2.5 ಸಾವಿರ ಅಂತ. ನಮಗೆ ಬೆಸ್ಟ್ ಪಾ. ನಮ್ದು ಇದು ಹೋಯ್ತಲ್ಲ ಕಿಚನ್ ಇದ್ದಂಗೆ, ನಮ್ದು ಎಷ್ಟು ಐತಲ್ಲ ಕಿಚನ್ ಐತಿ ಗೈಸ್. ಬರ್ರಿ ಒಟ್ಟು ಇವಂದಲ್ಲ ರೂಮ. ನಮ್ಮ ದೋಸ್ತನ ಅವನ ಇಲ್ಲಿಗ ಸುಮ್ಮನೆ ಚಸ್ಮ ಥರ ಬಂದಿದ್ದೆ ಇಲ್ಲಿ. ಬರ್ರಿ ಹೊರಗೆ ಸೀದಾ ಹೋಗೋ ಸಿಗ್ಲಿ ಅಂತಂದ. Hey you, don't you worry about a thing. Oh no, every day is just a brand new start. Just follow your heart. ಗೈಸ್ ಅಲ್ಲಿಂದ ಬರುವಾಗ ನಮ್ಮ ಸರು ಬಿಸ್ಕಿಟ್ ಕೊಟ್ರ. ಬಿಸ್ಕಿಟ್ ನಮ್ಮ ಸರ್ ಸಿಕ್ಕಿದ್ರೆ ಇಲ್ಲಿ ಗಾಳಿ ಭಾಳ ಬರುತ್ತೆ ಗೈಸ್. ನಮ್ಮ ಸರ್ ಸಿಕ್ಕಿದ್ರಲ್ಲಿ ಬಿಸ್ಕಿಟ್ ಕೊಟ್ರ. ಬಿಸ್ಕಿಟ್ ತಿನ್ನೋದ ಕೊಟ್ರ ಸರ್. ಬರೀ ಇವಾಗ ಬೂತ್ನಾಳ ಇದು ಏನಂತಾರೆ ಗಾರ್ಡನ್ ಬಂದೀವಿ. ಸುಮ್ಮನೆ ತಿರ್ಗಾಡ್ಕೊಂಡು ಹೋಗ್ಲಕ್ಕ ಅಂತೇಳಿ ಒಂದಿಷ್ಟು ಫೋಟೋ ಶೂಟ ವಿಡಿಯೋ ಶೂಟ್ ಮಾಡ್ಬೇಕು ಅನ್ನೋದು. ಇಲ್ಲಿ ನೋಡ್ರಿ ಇದು ಮದುವೆ ವೆಡ್ಡಿಂಗ್ ಶೂಟ್ ಮಾಡಕ್ಕೆ ಭಾರಿ ಗಿರಿಗಿರ ನೋಡ್ರಿ ಗೈಸ್. ಇದು ಏನಂತಾರ ಪೂಲ್. ಇಲ್ಲಿ ನೋಡ್ರಿ ನೀರು, ಈ ಕಡೆ ಸೈಡ್ ನೀರು, ಈ ಕಡೆ ಸೈಡ್ ಪೂಲ. ಗಾಳಿ ತಾಬಡ್ ಗಾಳಿ ಸಿಕ್ಕಾಬಟ್ಟೆ ಗಾಳಿ ಅದ. ಕಡೆ ಸ್ಫೋಟ ತಗೋತಿದ್ದಾರೆ. ತಾಬಡ್ ಗಾಳಿ ಬಿಡಕತ್ತದ. ಸಿಕ್ಕಾಬಟ್ಟೆ ಹಾರಿ ಹೋಗ್ತೀನಿ ಏನು ಮಾಡ್ತಾನೆ ಅಷ್ಟು ಗಾಳಿ ಬಿಡಕತ್ತದ. ನೋಡ್ರಿ ಹಿಂದಿನ ನೋಡ್ರಿ ಇಲ್ಲಿ ಯಾವ ಥರದ ವ್ಯೂ. ಫುಲ್ಲ ಕಾಡಾಗ್ಯದ ಗೈಸ್. ಕಾಡಾಗ್ಯದ ರೀ. ಸುಮ್ಮನಷ್ಟು ತಿರುಗಾಡಿ ಇವಾಗ ಅಲ್ಲಿ ಇದಕ್ಕೇನಂತಾರ ಕೆರೆ ಕೆರೆ ನೋಡಿಲ್ಲ. ಇಲ್ಲಿದು ಕೆರೆ ನೋಡಮ್ಮಂತ ಗಾರ್ಡನ್ ನೋಡೀನಿ, ಬಟ್ ಕೆರೆ ನೋಡಿಲ್ಲ. ಕೆರೆ ತೋರಿಸ್ತೀನಿ ನಿಮಗೆ, ಕೆರೆ ಹೆಂಗದ ಅನ್ನೋದು. ಇದು ಗಾರ್ಡನ್ ಗೈಸ್. ಈ ಕಡೆ ಸೈಡಿಂದು ಇದು ಕ್ಲೋಸ್ ಆಗಿರುತ್ತೆ ಈ ಟೈಮಿಗೆ. ಇಲ್ಲಿ ಇದು ಐತಲ್ಲ ಕ್ಲೋಸ್ ಆಗಿಲ್ಲ ಇದು ಯಾಕೋ. ಇದು ಅವಾಗ ಓಪನ್ ಇರಲಿಲ್ಲ, ಇವತ್ತು ಯಾಕೋ ಓಪನ್ ಇತ್ತು. ಪಟ ಅಂತೇಳಿ ಒಂದು ಫೋಟೋ ತೊಗೊಂಡ್ವಿ. ರೀಲ್ಸ್ ಮಾಡೋಕ್ಕೆ ಇವಾಗ ಟೈಮ್ ಇಲ್ಲ, ಯಾಕಂದ್ರೆ ನನಗೆ ಮನಸ್ಸಿಲ್ಲ. ಸೊ ಬರ್ರಿ ಇವಾಗ ಏನಂತ ಕೆರೆ ಹತ್ರ ಹೋಗಂತ, ಕೆರೆ ಒಂದಿಷ್ಟು ನೋಡ್ಕೊಂಬರಂತ. ಕೆರೆ ನೋಡ್ಕೊಂಡು ವಾಪಸ್ ಬರೋಂತ ಬರೀ ಗೈಸ್. ಕೆರೆ ನೋಡಿಲ್ಲ, ಇಲ್ಲಿವರೆಗೂ ಕೆರೆನೇ ನೋಡಿಲ್ಲ. ಅಲ್ಲಿ ಬೇಗಮ್ ತಾಲಾಬ್ ನೋಡೀನಿ, ಬಟ್ ಇದು ಭೂತ್ನಾಳ ಕೆರೆ ನೋಡಿಲ್ಲ. ಬರ್ರಿ ನೋಡಕ್ಕೆ ಹೋಗಂತ. ಕೆರೆ Many dreams are waiting for you. Sing hey, it's okay. Tomorrow's gonna be. ಬರೀ ಗಾಯ್ಸ್ ಇವಾಗ ಫಸ್ಟ್ ಟೈಮ್ ಬಂದೀನಿ ಇಲ್ಲಿ. ಮೊದಲು ಮಾನ್ಯ ಹೋಗಿದ್ದು ಅದನ್ನು ಫಸ್ಟ್ ಟೈಮ್ ಇತ್ತು, ಆದರೆ ವಿಡಿಯೋ ಮಾಡಿಲ್ಲ. ಗಾಳಿ ಮಾತ್ರ ಭಾಳ ಕೆಟ್ಟದ್ದು. ಯಾಕೋ ಏನೋ ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ತದ. ಮೈಕ್ ತರೋದಿತ್ತು ಗಾಯ್ಸ್, ಮೈಕ್ ತಂದ್ರೆ ಚಂದ ಅದಕ್ಕೆ. ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ನೀರು ಅದಾವ. ಇನ್ನು ನೀರು ಕಮ್ಮಿ ಅದಾವ ಗೈಸ್. ಅಲ್ಲಿ ತನಕ ಇರ್ತಿದ್ವು ನೀರು. ಹೇಳಿದಾಗ ವಿಡಿಯೋದಾಗ ನೋಡಿದಾಗ ಅಲ್ಲಿ ತನಕ ಇರ್ತಿದ್ವು ನೀರು. ಬಟ್ ಇವಾಗ ನೀರು ಭಾಳ ಒಳಗೆ ಬಂದವ. ಬರ್ರಿ ಇವಾಗ ಮಳೆಗಾಲ ಬಂತಲ್ಲ, ಆದಷ್ಟು ಬೇಗ ತುಂಬುತ್ತದೆ ಇದು. ನೋಡಿದ್ವಿ ಗೈಸ್, ನೋಡಿದ್ವಿ ಎಲ್ಲ ನೋಡಿದ್ವಿ. ಇವಾಗ ಇನ್ನೊಂದೆರಡು ಫೋಟೋ ತಗೊಂಡು ಕರೆ ಸಿದ್ಧ ಮನೆ ಕಡೆ ಪಯಣ. ಸಿದ್ಧ ಮನೆ ಕಡೆ ಗೈಸ್ ಅಲ್ಲಿಂದ ಸಿದ್ಧ ಮನೆಗೆ ಬಂದ್ಬಿಟ್ಟೆ. ಎಲ್ಲ ಸುತ್ತಮುತ್ತ ಎಲ್ಲ ತಿರುಗಾಡಿ ಮಾಡಿ ಹಾಕಿಲತ್ತಿ. ಇವಾಗ ಸಿದ್ಧ ಮನೆಗೆ ಬಂದೆ. ಬರುವಾಗ ಹಂಗೆ ಒಂದಿಷ್ಟು ಎಗ್ ರೈಸ್ ತಂದೀನಿ, ಯಾಕಂದ್ರೆ ಅಡುಗೆ ಮಾಡ್ಕೊಳಕ್ಕೆ ಮನಸ್ಸಾಗಲ್ಲ ಗೈಸ್. 2-3 ದಿನ ಆಯ್ತು ಅಡುಗೆ ಮಾಡ್ಕೊಂಡೆ ಇಲ್ಲ ಮನ್ಯಾಗ. ಸೊ ಹಂಗಾಗಿ ಪೂರ ಬೇಸರ ಆಗ್ಬಿಟ್ರೆ ಅಡುಗೆ ಮಾಡೋಕ್ಕೆ.
ನನಗೆ ತಿಳಿಯಲ್ಲ, ಬರೇ ಹೊರಗಿನ ಅನ್ಹೆಲ್ದಿ ಫುಡ್ ತಿನ್ನೋದಾಗ್ಯದ. ಅದ್ರ ಸಲುವಾಗಿ ನಾಳೆಯಿಂದ ಎಲ್ಲ ಕಟ್ ಮಾಡಿ ಆದಷ್ಟು ಮನೆಯಲ್ಲಿ ಮಾಡ್ಕೊತಿಲ್ಲ ಟ್ರೈ ಮಾಡಬೇಕು. ಆ್ಯಂಡ್ ಎಲ್ಲ ದಿನಸಿನೂ ಖಾಲಿ ಆಗ್ಯಾವ, ಅಕ್ಕಿ ಎಲ್ಲ ಮತ್ತೆ ತರಬೇಕು. ಆದಷ್ಟು ಬೇಗ ಇನ್ನೊಂದಿಷ್ಟು ದಿನದಲ್ಲಿ 1 ಚೀಲ ಅಕ್ಕಿ ತಂದ್ರೆ ಚಂತನ, 1 ಕಿಲೋ ಅಕ್ಕಿ ತರೋದು ಚಂತನ 4 ದಿನದಾಗ ಕಲ ಆಗೋದು. ಬರೀ ಇವಾಗ ಫಟಾಫಟ್ ಅಂತೇಳಿ ಒಂದಿಷ್ಟು ಎಗ್ ರೈಸ್ ಸಪ್ಪ ಸೆಟ್ ಮಾಡ್ತೀನಿ ಗೈಸ್. ಎಗ್ ರೈಸ್ ಯಾಕಂದ್ರೆ ಫಟಕ್ನೇ ಕಂಡಿದ್ದದೆ, ಅದರ ಸಲಿಂದ ಜಲ್ದಿ ಬೇಗ ಕಂಡಿದ್ದು ಅದೇ. ಇವಾಗ ಎಗ್ ರೈಸ್ ಸಪ್ಪ ಸೆಟ್ ಮಾಡೋಣಂತ ಗೈಸ್. ಅದನ್ನೇ ಶಿಸ್ತು ಹಾಕೊಂಡಿನಿ ಗೈಸ್. ಶಿಸ್ತು ಹಾಕ್ಕೊಂಡು ಸ್ವಲ್ಪ ನಿಂಬು ನಿಚಡಮ್ ತಂಡ ಪಾರ್ ಮಾಡಿ ಫಟಾಫಟ್ ಅಂತ ಸಪ್ಪ ಸೆಟ್ ಮಾಡ್ತೀನಿ. ಮತ್ತು ಏನು ಉದ್ರಿ ಪ್ರಸಾದ ಬೇಡ, ಫಟಾಫಟ್ ಅಂತ ಸಪ್ಪ ಸೆಟ್ ಮಾಡ್ತೀನಿ ಫಸ್ಟ್, ಆಮೇಲೆ ಹೇಳ್ತೀನಿ ಗೈಸ್. ಇವಾಗ ಎಲ್ಲ ಕಂಪ್ಲೀಟ್ ಆಯಿತು. ಎಗ್ ರೈಸ್ ತಿಂದೆ, ಎಲ್ಲ ಮಾಡಿದೆ. ಆ್ಯಂಡ್ ಸುತ್ತಾಡ್ಕೊಂಡು ಎಲ್ಲ ಬಂದು ನೋಡೋದೆಲ್ಲ ಪ್ಲೇಸ್ ನೋಡಿ. ನಾನು ಆ ಕೆರೆ ಅದು ನೋಡಿರಲಿಲ್ಲ, ಎಲ್ಲ ಸಲುವಾಗಿ ಹೋಗಿದ್ವಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಆ್ಯಂಡ್ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ನನ್ನ ವ್ಲಾಗಿಂದ, ನನ್ನ ಚಾನಲಿಂದ ನೀವು ಅದು ಅವ್ರದ್ದು ಇವ್ರದ್ದು ನೋಡ್ಕೊಂಡು ಮತ್ತು ಆ ಥರ ಮಾಡ್ತಾನೆ, ಈ ಥರ ಮಾಡ್ತಾನೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡ್ರಿ. ನಂದು ಡೈಲಿ ವ್ಲಾಗ್ ತೋರಿಸ್ತೀನಿ ಗೈಸ್. ನನ್ನ ಡೈಲಿ ರುಟೀನ್, ನನ್ನ ಲೈಫ್ ಸ್ಟೈಲ, ನಾನು ಏನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಏನು ಹೆಂಗೆ ಅನ್ನೋದು ಮಿನಿ ವ್ಲಾಗ್ದಾಗ ನೋಡ್ತಿರ್ತಿರಲ್ಲ, ಅದೇ ಥರ ಸೇಮ್ ಟು ಸೇಮ್ ನನ್ನ ವ್ಲಾಗ್ ವಿಡಿಯೋದಾಗ ಬರ್ತಾವೆ. ಅದ್ರ ಸಲುವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ನಾವು ಹಂಗೆ ಇದು ಅನ್ಕೋಬೇಡ್ರಿ. ಸೊ ನಂದು ಲೈಫ್ ಸ್ಟೈಲ್ ನೋಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಗೈಸ್. ಇದು ಮುಂದೆ ಇನ್ನೂ ಚಂದ ಕೊಡ್ತೀನಿ ಕಂಟೆಂಟ್ಗಳು. ಇವಾಗ ಸ್ಟಾರ್ಟಿಂಗ್ ಎಲ್ಲ ಇನ್ನೂ ಅಷ್ಟೊಂದು ತಿಳಿಯಲಿಲ್ಲ, ಮುಂದೆ ನೋಡೋಂತ ನೀವು ಇನ್ನೂ ತಗೊಡ್ ಕಂಟೆಂಟ್ಗಳು ಬರ್ತಾವಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೆ ನಾಳೆ ನೋಡೋ ಅಂತ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಅಷ್ಟೇ.